ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಅಮ್ಮನ ಜೊತೆ ಹೋಗ್ತಾ ಇದ್ದಿದ್ದು, ಹಾಡ್ತಾ ಇದ್ದಿದ್ದು, ಮೊದಲ ಹಾಡು ಏನಾದ್ರು ನೆನಪಿದೆಯಾ? ಆ ಭಾವಗೀತೆ ಹಾಡ್ತಿದ್ದೆ. ಹಾ. ಮತ್ತೆ ಅದೇ ಫಿಲ್ಮಿ ಹಾಡ್ತಿದ್ದೆ ಸುಮಾರು. ಅದೇ ಹೇಳಿದ್ರೆ ಒಳಗೆ ಸೇರಿಕೊಂಡು ಅದೇನು ಅದಂತೂ ಬುಟ್ಟಿಲಿ ಹೂ ತಗೊಂಡ್ ಬಂದ ಮೇಲೆಲ್ಲ ಸುರಿದಿರೋದ್ ಜ್ಞಾಪಕ ಇದೆ. ಹೂವಿನ ಹಾರ, ಐ ಮೀನ್ ದುಡ್ಡಿನ ಹಾರ ಎಲ್ಲ ಹಾಕೋರು. ಅಂದ್ರೆ ಪಬ್ಲಿಕ್ ಅಂದ್ರೆ ಅವಾಗ ಒಂದು ಕ್ರೇಜೇ ಬೇರೆ ಅದು. ಅವಾಗಿನ ಒಂದು ಆಡಿಯನ್ಸು ಆ ಕ್ರೇಜೇ ಬೇರೆ. ಇಬ್ಬನಿ ಹಾಸು ಜಾರುತ್ತಿದೆ ದೊಡ್ಡರಂಗೇಗೌಡ್ರದು. ಇಬ್ಬನಿ ಹಾಸು ಜಾರುತ್ತಿದೆ, ಮಬ್ಬಿನ ಮೇಳ ಕರಗುತ್ತಿದೆ, ಇಬ್ಬನಿ ಹಾಸು ಜಾರುತ್ತಿದೆ, ಮಬ್ಬಿನ ಮೋಡ ಕರಗುತ್ತಿದೆ, ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು, ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು, ರಂಗಾಯಿತು ಮೂಡಣ ನಾಡು, ರಂಗಾಯಿತು ಮೂಡಣ ನಾಡು. ಇದನ್ನ ಹೆಚ್ಚಾಗಿ ಹಾಡ್ತಾ ಇದ್ವಿ. ಸುಮಾರು ಭಕ್ತಿ ಗೀತೆಗಳು, ಭಾವಗೀತೆಗಳು, ಚೆನ್ನಾಗಿ ಎಲ್ಲ ತರದ ಹಾಡು ಹಾಡ್ತಾ ಇದ್ದೆ. ಈಗ ಮ್ಯೂಸಿಕ್ ಡೈರೆಕ್ಷನಿಗೆ ಬರೋಣ. ಏನದು ಅಂದ್ರೆ ಒಂಥರ ಅದೇನೋ ಟ್ವಿಸ್ಟ್ ಅಂತಾರಲ್ಲ ಲೈಫಲ್ಲಿ, ಅಥವಾ ಟರ್ನಿಂಗ್ ಪಾಯಿಂಟ್ ಅಂತಾರ, ಆ ಥರನ ಹೆಂಗದು ನಿಮ್ಮ ಜೀವನದಲ್ಲಿ ಅದೊಂದು ಡಿಸಿಷನ್ ನೀವು ತಗೊಂಡಿದ್ದು? ಆಕ್ಚುಲಿ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೆ. ಬಟ್ ನಾ ಹೇಳಿದ್ನಲ್ಲ, ಫುಲ್ ಫ್ಲೆಜ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅಲ್ಲ, ಪದ್ಯಕ್ಕೆ ಮ್ಯೂಸಿಕ್ ಮಾಡ್ತಿದ್ದೆ ಅಂದ್ರೆ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಅಷ್ಟೇನು ನನ್ ಕನ್ಸು ಕಂಡಿರ್ಲಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ವಾಯ್ಸ್ ಯಾವಾಗ ನನ್ಗೆ ಸ್ವಲ್ಪ ಕಿರಿಕಿರಿ ಆಯ್ತು, ಮಾಡಿದ್ರೆ ಏನಾದ್ರೂ ಮ್ಯೂಸಿಕ್ ಅಲ್ಲೇ ಮಾಡ್ಬೇಕು ಅನ್ನೋದು. ನಿಮ್ಮ ಸಂಗೀತ ಶಾಲೆ ಬಗ್ಗೆ ಹೇಳಿ. ಕಲ್ತಿದ್ದನ್ನ ದಾರೆ ಎರೆದ್ರೆ ಭಗವಂತನ ಆಶೀರ್ವಾದ ಚೆನ್ನಾಗಿರುತ್ತಂತೆ. ಇದಕ್ಕೆ ಕಾರಣ ಆಕ್ಚುಲಿ ಇಬ್ರು ವ್ಯಕ್ತಿಗಳು. ಒಂದು ವಿಜಯ್ ಅಂತ ದುಬೈನಲ್ಲಿರೋರು, ನಮ್ಮ ಫ್ಯಾಮಿಲಿ ಫ್ರೆಂಡು. ಅವರು ಒಂದು ಸ್ವಲ್ಪ ದಿನದಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಿ, ತುಂಬಾ ಜನ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಇದ್ದಾರೆ, ಕನ್ನಡದವರು ಅಂತ ನಮ್ಗೆ ಯಾರು ಇಲ್ಲ ಇಲ್ಲಿ, ಸ್ಟಾರ್ಟ್ ಮಾಡಿ ಅಂತ ಕೇಳೋರು. ಬಟ್ ನನಗೆ ನಮ್ದು ಟೈಮ್, ಅದಕ್ಕೆ ಕ್ಲಾಸ್ ಮಾಡಿದ್ರೆ ಅದಕ್ಕೆ ಅಂತ ಟೈಮ್ ಕೊಡಬೇಕು. ಹೌದು, ಫಿಕ್ಸ್ಡ್ ಟೈಮ್ ಕೊಡಬೇಕಾಗತ್ತೆ. ಸೊ ಆ ಥರ ನಾನಿನ್ನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ. ಅದಾದ ನಂತರ ಹಿಂಗೆ ಆಯ್ತು ಅಂತ ಯೋಚನೆ ಮಾಡ್ತೀನಿ ಅಂತಿದ್ದೆ. ದೆನ್ ವಿನಯ್ ಗುರುಜಿ ಅವ್ರ ಹತ್ರ ಒಂದ್ಸಲಿ ಗೌರಿಗದ್ದೆ ಹಿಂಗೆ ಅವ್ರದ್ದೊಂದು ಪ್ರಾಜೆಕ್ಟ್ ಯಾವುದೋ ವರ್ಕ್ ಮಾಡ್ತಿದ್ದೆ. ಆಗ ನಾನು ನೀನು 2 ವರ್ಷದಿಂದ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಯಾಕೆ ಮಾಡ್ತಾ ಇಲ್ಲ ಅಂತ ಡೈರೆಕ್ಟಾಗಿ ಕೇಳಿದ್ರು. ಇಲ್ಲ ಗುರುಗಳೇ, ಹಿಂಗೆ ಬಂದಿದೆ ಆ್ಯಕ್ಚುಲಿ, ಆಮೇಲೆ ತಲೆ ಮೇಲೆ ಪಟ್ಟ ಅಂತ ಹೇಳಿದ್ರು, ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡು ನೀನು ಅಂತ. ಅವರೇ ನೇಮ್ ಕೊಟ್ಟಿದ್ದು ವಾಗ್ದೇವಿ ಅಂತ, ವಾಯ್ಸ್ ಆಫ್ ವಾಗ್ದೇವಿ ಅಂತ. ಸೊ ಇವತ್ತು ದುಬೈನಲ್ಲೂ ಒಂದು 30 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು UK ಇಂದ, ಆಸ್ಟ್ರೇಲಿಯಾದಿಂದ ಇದ್ದಾರೆ. ಮತ್ತು ಇಲ್ಲೂ ಉತ್ರಳ್ಳಿ ಮತ್ತು ನಾಗರಬಾವಿನಲ್ಲಿ 2 ಬ್ರಾಂಚ್ ಮಾಡಿದ್ದೀನಿ. ಸೊ ಆ ಕೋರ್ಸ್ ಡಿಸೈನ್ ಮಾಡಿರೋದು ಮಾಡಿದ್ಮೇಲೆ ನಮ್ಮ ಗುರುಗಳ ಹತ್ರನೂ ತೊಗೊಂಡೋಗಿ ತೋರಿಸಿದ್ದೀನಿ. ಸ್ಟೀಫನ್ ಪ್ರಯೋಗ್ ಅಂತ ಅವ್ರು ತೋರಿಸಿ ಅವ್ರು ತುಂಬ ಖುಷಿಪಟ್ರು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ಯಾ ನೀನು ಅಂತ. 4 months ಕೋರ್ಸ್ ಥರ. ಸೂಪರ್. ಯಾಕಂದರೆ ಇವಾಗ ಅಂದರೆ ಫಸ್ಟ್ ಕಲಿತಾರೆ, ಆಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ. ಇದು ಹೆಂಗೆ ಅಂತಂದರೆ 4 months ಕಲೀರಿ, ದೆನ್ ಗ್ಯಾಪ್ ತಗೊಳ್ಳಿ, ನಿಮ್ಗೆ ನಿಜ ಇಂಟ್ರೆಸ್ಟ್ ಇದ್ರೆ 2ನೇ ಕೋರ್ಸ್ ಸ್ಟಾರ್ಟ್ ಮಾಡಿ. ಗಾಟ್ ಇಟ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಇನ್ಸ್ಟಂಟು. ಈಗ 3 ತಿಂಗಳು ಕ್ಲಾಸಿಗೆ ಬಂದ್ರೆ ನೆಕ್ಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಆಗ್ಲೇಬೇಕು. ಹೌದು, ಆ ಥರದ್ದಿದೆ. ಸೊ ಅದಕ್ಕೆ ನಾನು ಫಸ್ಟ್ ಇದ್ರಲ್ಲೇನೆ ಒಂದಷ್ಟು ಕೆಲವುದೆಲ್ಲ ಎಲಿಮೆಂಟ್ಸ್ ಕೊಟ್ಟಿರ್ತೀನಿ. ಅವಾಗ ಅವ್ರಿಗೆ ಗೊತ್ತಾ, ಓ ಇಷ್ಟೆಲ್ಲ ವಿಷಯ ಇದೆಯಾ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಬಟ್ ಅವ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಸ್ಟೂಡೆಂಟ್ಸಿಗೆ, ನಾನು ಈ ರೂಟಲ್ಲಿ ಹೋಗ್ಬೇಕಾ ಬೇಡವಾ ಅಂತ. ಇಂಟ್ರೆಸ್ಟ್ ಇದ್ದವರೆಲ್ಲ ಸಿಂಗರ್ ಆಗಕ್ಕಾಗಲ್ಲ, ಎಲ್ಲ ಕಡೆ ಕನೆಕ್ಟ್ ಆಗಿರ್ಬೇಕು. ನೈಸ್, ವೆರಿ ಗುಡ್ ಪ್ಲಾನ್. ಮುಂದಿನ ದಿನಗಳಲ್ಲಿ ಏನು ಪ್ಲಾನ್ಸ್ನ ಹಾಕೊಂಡಿದ್ರಿ ನಿಮ್ಮ ಈ ಸಂಗೀತ ಕ್ಷೇತ್ರದಲ್ಲಿ? ಈಗ ನಾನು ಅದೇ ಈ ಅಕ್ಟೋಬರ್ ಈವೆಂಟ್ ಇರೋದ್ರಿಂದ ಕಂಪ್ಲೀಟಾಗಿ ಇದಕ್ಕೆ ಕಡೆನೇ ಡೆಡಿಕೇಟೆಡ್ ಆಗಿದ್ದೀನಿ. ಯಾವುದು ಪ್ರಾಜೆಕ್ಟ್ ಒಪ್ಕೋತಿಲ್ಲ. ಇದಾದ್ಮೇಲೆ 1-2 ಮೂವಿ ಕಮಿಟ್ ಆಗಿದ್ದೀನಿ. ಸೊ ಅದ್ರದ್ದು ಕೆಲಸಗಳು ಸ್ಟಾರ್ಟ್ ಆಗಬೇಕು. ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಸಿಂಗಿಂಗ್ ಯಾವ್ದು ಬರುತ್ತೋ ಅದು ಹಾಡ್ತಾ ಇರೋದು. ಮತ್ತೆ ನಂದು ನನ್ನ ತಂಗಿ ಮಲ್ನಾಡ್ ಸಿಸ್ಟರ್ಸ್ ಅನ್ನೋ ಒಂದು ಬ್ರ್ಯಾಂಡ್ನಲ್ಲೇ ಲೈಕ್ ಒಂದಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂತ, ಅಂದ್ರೆ ಹಳೆ ಸಾಂಗ್ಸ್ಗಳನ್ನ ಜಾಸ್ತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಸೊ ಕಾರ್ಯಕ್ರಮಗಳು, ಮ್ಯೂಸಿಕ್ ಡೈರೆಕ್ಷನ್ನು, ಸೊ ಇದೇ ರೀತಿ ಇದೆ. ಇಲ್ಲಿ ಇದು ಹೆಂಗಾಯ್ತು ಅಂದರೆ, ನಾವು 24/7 ನ್ಯೂಸ್ ಒಳಗೆ ಇರ್ತೀವಿ. ನೀವು 24/7 ಸಂಗೀತ ಲೋಕದಲ್ಲಿ. ನಿಮಗೆ ತಾಯಿ ವಿಶೇಷವಾಗಿ ಆಶೀರ್ವಾದ ಮಾಡಿದಾಳೆ ಅಂತ ಅನ್ಸುತ್ತೆ. ಏನು ಗೊತ್ತಿಲ್ಲ, ಬಟ್ ಅಂದ್ರೆ ನನ್ನಿಂದ ಇನ್ನೊಂದಷ್ಟು ಜನಕ್ಕೂ ಹೆಲ್ಪ್ ಆಗಬೇಕು.
ಸೊ ಕಲಿಯೋದಕ್ಕಾಗ್ಲಿ ಅಥವಾ ಒಂದು ಅವಕಾಶ ಸಿಗೋದಾಗ್ಲಿ, ಬಿಕಾಸ್ ಇವಾಗ ಹೆಂಗೆ ಅಂತಂದ್ರೆ ಒಂದನ್ನೇ ನೆಚ್ಕೊಂಡ್ರೆ ಆಗಲ್ಲ. ಈಗ ಮಲ್ಟಿಪಲ್ ಆಸ್ ಎ ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಿದ್ರೆ ಇಲ್ಲಿ ಸ್ವಲ್ಪ ಏನಾದ್ರು ಲೈಕ್ ಬ್ಯುಸಿ ಆಗಿರ್ತೀವಿ, ಒಂದಷ್ಟು ಕೆಲಸಗಳು ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನಿಂದ ಏನ್ ಸಜೆಷನ್ ಕೊಡ್ಬೋದು ಕೊಡ್ತಾ ಇರ್ತೀನಿ. ಕೆಲವ್ರಿಗೆ ಒಂದು ಹಂತಕ್ಕೆ ಬಂದ್ಮೇಲೆ ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದು ಸರಿ ಆಯ್ತಾ ತಪ್ಪಾಯ್ತಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆ ಥರದ್ದು ಏನಾದ್ರೂ ಯಾವ ಥರ ಥಾಟ್ ಬಂದಿದ್ಯಾ? ಇಲ್ಲ, ಏನು ಮಾಡಕ್ ಹೋಗಿಲ್ಲ, ಸೋಲೋ ಗೆಲುವೋ ಅಷ್ಟೇ. ಇದು ಚೆನ್ನಾಗಿದೆ, ಯೋಚನೆನೂ ಮಾಡಕ್ ಹೋಗಿಲ್ಲ ನಾನು, ಬೇಡ ಅದು ರಿಸ್ಕ್. ರೈಟ್, ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ. ನವರಾತ್ರಿಯ ಈ ದಸರಾ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ದೇವಿಗೆ ನಿಮ್ಮ ಕಡೆಯಿಂದ ಗಾಯನದ ಅರ್ಪಣೆ. ಖಂಡಿತ. ಶರಣೇ ತ್ವಾಂ ಪ್ರಪನ್ನೋಸ್ಮಿ ಕಮಲೇ ಕಮಲಾಲಯೇ ತ್ರಾಹಿ ತ್ರಾಹಿ ಮಹಾಲಕ್ಷ್ಮೀ ತ್ರಾಹಿ ತ್ರಾಹಿ ಮಹಾಲಕ್ಷ್ಮೀ ಪರಿತ್ರಾಣ ಪರಾಯಣೇ ಪರಿತ್ರಾಣ ಪರಾಯಣೇ ಆ ಆ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಮನೆಯನು ಬೆಳಗು ಮನವನು ಬೆಳಗು ಮನೆಯನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿನಿ ಹರಸು ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ.